ನಮಸ್ಕಾರ ರೀ ಎಲ್ರಿಗೂ. ಇವತ್ತ್ರಿ ನಾವು ನಿಮಗೆ ದಾಲ್ ಫ್ರೈ ಮತ್ತು ಜೀರಾ ರೈಸ್ನ ಮಾಡಿ ತೋರಿಸೋರಿದ್ವಿ ರೀ. ಭಾಳ ಅಂದ್ರೆ ಭಾಳ ಭಾರಿಯಾಗಿ ಮಾಡೋಣ. ಅದಕ್ಕಿಂತ ಮೊದಲು ಏನ್ರಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಪ ಅಂತಂದ್ರೆ ಪಟ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ಇಲ್ಲಿ ನಾವು ಮಿಕ್ಸ್ ಬೇಳೆಯನ್ನು ತೊಗೊಂಡಿವಿ ನೋಡ್ರಿ. ಇಲ್ಲಿ ಇದ್ರೊಳಗೆ ತೊಗರಿ ಬೇಳೆ, ಹೆಸರು ಬೇಳೆ ಮತ್ತು ಇದನ್ನ ರೀ ಕೆಂಪು ಬೇಳೆ ಮತ್ತು ಉದ್ದಿನ ಬೇಳೆ ಅದಾವ್ರಿ. ಇವನ್ನ ನಾವು ಒಂದು ಬೌಲ್ದಾಗ ಹಾಕಿ ಚೆನ್ನಾಗಿ ತೊಳೆದಿಟ್ಕೋಬೇಕಾಗತ್ರಿ. ಒಂದು 2-3 ಸತಿ ಈ ಬೇಳೆಯನ್ನು ನಾವು ತೊಳಿಬೇಕ್ರಿ. ಈ ಮಿಕ್ಸ್ ಬೇಳೆಯಿಂದ ದಾಲ್ ಮಾಡೋದ್ರಿಂದ ಭಾರಿ ಅಂದ್ರೆ ಭಾರಿಯಾಗಿ ರೆಡಿ ಆಕೈತ್ರಿ ದಾಲ್ ಫ್ರೈ. ಈಗ ನೋಡ್ರಿ ಇದನ್ನೆಲ್ಲನೂ ಚೆಂದಾಗಿ ನಾವು 2-3 ಸತಿ ತೊಳೆದ ಇಟ್ಕೋಬೇಕ್ರಿ. ಆಮೇಲೆ ಒಂದು ಕುಕ್ಕರ್ ಒಳಗೆ ನಾವು ಸ್ವಲ್ಪ ತುಪ್ಪನ ಹಾಕೊಳತ್ತೀವಿ. ತುಪ್ಪ ಚೆನ್ನಾಗಿ ಕರಗಬೇಕ್ರಿ. ಇದ್ರೊಳಗೆ ತುಪ್ಪ ಚೆನ್ನಾಗಿ ಕರಿಗಾದ್ಮೇಲೆ ಕಾದಾದ್ಮೇಲೆ ಅದಕ್ಕೆ ಸ್ವಲ್ಪ ಈ ಬೇಳೆ ಏನು ತೊಳೆದಿಟ್ಕೊಂಡಿದ್ದಿರಲ್ಲ ಆ ಬೇಳೆಯನ್ನು ಇದ್ರೊಳಗೆ ಹಾಕೋಬೇಕ್ರಿ. ಅದಾದ್ಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿಯನ್ನು ಸೇರಿಸ್ಕೊರಿ, ಸ್ವಲ್ಪ ಉಪ್ಪು ಸೇರಿಸ್ಕೊರಿ, ಆಮೇಲೆ ಒಂದು ಟೊಮೆಟೊನ ಕಟ್ ಮಾಡಿ ಹಾಕ್ರಿ. ಹಾಕಿ ಇದನ್ನೆಲ್ಲ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕ್ರಿ. ಇದ್ರೊಳಗೆ ಸ್ವಲ್ಪ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನಾವು ನೀರನ್ನು ಹಾಕೋಬೇಕ್ರಿ. ಈ ಥರ ನೀವು ದಾಲ್ ಫ್ರೈ ಮಾಡುವಾಗ ಈ ಬೇಳೆಯನ್ನು ಮಿಕ್ಸ್ ಮಾಡೋದ್ರಿಂದ ಬೇಳೆ ಜಲ್ದಿನೂ ಕುದಿತಾವು, ಹಂಗೆ ಟೇಸ್ಟಿಯಾಗಿನೂ ಬರ್ತೈತ್ರಿ ದಾಲ್ ಫ್ರೈ. ಈಗ ಇದಕ್ಕೆ ನಾವು 3 ಕಪ್ನಷ್ಟು ನೀರನ್ನು ಸೇರಿಸ್ಕೊಂಡಿವ್ರಿ. ನಾವು 1 ಕಪ್ನಷ್ಟು ಬೇಳೆ ತೊಗೊಂಡಿದ್ದೆವು, ಅದಕ್ಕೆ 3 ಕಪ್ನಷ್ಟು ನೀರನ್ನು ಸೇರಿಸಿ ಇಲ್ಲಿ ನಾವು ಈ ಬೇಳೆಯನ್ನು ಕುದಿಯಾಕಿಡ್ಬೇಕ್ರಿ. 2 ವಿಸಿಲ್ಸ್ ಆದ್ರೆ ಸಾಕ್ರಿ, 3 ಬೇಡ್ರಿ, 2 ಸಾಕ್ರಿ. ಆಮೇಲೆ ಈ ಕಡೆ ನಾವು ಜೀರಾ ರೈಸ್ ಮಾಡ್ಕೊಳ್ಳೋಣ ಅನ್ಕ. ಇಲ್ಲಿ ತುಪ್ಪನ ಕಾಯ್ಕಿಟ್ಕೊಂಡಿರಿ. ತುಪ್ಪ ಕಾದಾದ್ಮೇಲೆ ಜೀರಿಗೆಯನ್ನು ಸೇರಿಸ್ಕೊಳ್ತೀವಿ. ಜೀರಿಗೆ ಆದಮೇಲೆ ಲವಂಗ ಮತ್ತು ಏಲಕ್ಕಿ, ಚಕ್ಕೆ, ಈ ಪುಲಾವ್ ಎಲೆಯನ್ನು ಸೇರಿಸಿ ನಾವು ಚೆಂದಂಗಿ ಇದ್ರೊಳಗೆ ಇವನ್ನ ಫ್ರೈ ಮಾಡ್ಕೋಬೇಕಾಕೈತ್ರಿ. ನೋಡಿರಿ ಭಾಳ ಅಂದ್ರೆ ಭಾಳ ಚಲೋ ಆಗಿ ಬರ್ತೈತ್ರಿ ಈ ನಾವು ಮಾಡೋದಂತಹ ಜೀರಾ ರೈಸು. ನೀವು ಒಂದ್ಸತಿ ಟ್ರೈ ಮಾಡಿರಿ. ಈಗ ನೋಡ್ರಿ ಇವೆಲ್ಲ ಚೆನ್ನಾಗಿ ಫ್ರೈ ಆಗಲಿ. ಮೊದಲೇ ನಾವು 2 ಕಪ್ನಷ್ಟು ಬಾಸ್ಮತಿ ಅಕ್ಕಿಯನ್ನು ನೆನೆಸಿಟ್ಕೊಂಡಿದ್ದೀವಿ ರೀ. ಈಗ ಆ ಅಕ್ಕಿಯನ್ನು ಬಸದ ಇದ್ರೊಳಗೆ ಹಾಕೋಬೇಕಾಕೈತ್ರಿ. ಅಕ್ಕಿ ಒಳಗೆ ನೀರೆಲ್ಲ ಬಸದ ಇದ್ರೊಳಗೆ ಹಾಕಿ ಇವನ್ನ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕ್ರಿ. ಜಾಸ್ತಿ ತಿರ್ಗಾಡಕ್ಕೆ ಹೋಗ್ಬೇಡ್ರಿ, ಅಕ್ಕಿ ಮುರಿತಾವು. ಅದಕ್ಕೆ ಸ್ವಲ್ಪ ತಿರ್ಗಾಡ್ಕೋರಿ. ಈಗ ನೋಡ್ರಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಕೈತಿ. ಭಾಳ ಭಾರಿಯಾಗಿ ಬರ್ತೈತ್ರಿ. ಕಾಮನ್ ಆಗಿ ನಾವು ರೆಸ್ಟೋರೆಂಟ್ ಅಥವಾ ದಾಬಾಕ್ಕೆ ಹೋದಾಗ ಈ ಜೀರಾ ರೈಸನ್ನು ಆರ್ಡ್ರ್ ಮಾಡೇ ಇರ್ತೀವಿ. ಅದ್ರ ಬದಲಿ ನಾವು ಮನ್ಯಾಗ ಮಾಡ್ಕೊಂಡು ತಿಂದ್ರೂ ಮಸ್ತ್ ಅಂದ್ರೆ ಮಸ್ತಾಗಿ ಬರ್ತೈತ್ರಿ. ಈಗ ನೋಡ್ರಿ ನಾವು 2 ಕಪ್ನಷ್ಟು ಅಕ್ಕಿ ತೊಗೊಂಡಿದ್ದು, ಅದಕ್ಕೆ 3 ಕಪ್ನಷ್ಟು ನೀರನ್ನು ಸೇರಿಸ್ಕೊಳತ್ತೀವಿ. 3 ಕಪ್ನಷ್ಟು ನೀರು ಸೇರಿಸಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಇನ್ನೊಂದು ಸತಿ ಚೆನ್ನಾಗಿ ಇವನ್ನ ಮಿಕ್ಸ್ ಮಾಡ್ಕೋಬೇಕ್ರಿ. ನೋಡ್ರಿ ಈಗ ಎಲ್ಲನೂ ಚೆನ್ನಾಗಿ ಸಾವಕಾಶ ಮಿಕ್ಸ್ ಮಾಡ್ಕೊರಿ. ಈ ದಾಲ್ ಫ್ರೈ ಇವತ್ತು ನಾವು ಮಾಡಿ ತೋರ್ಸತ್ತಿರಲ್ಲ ಭಾಳ ಡಿಫ್ರೆಂಟಾಗಿ ಭಾಳ ಚಲೋ ಆಗಿ ಬರ್ತೈತ್ರಿ. ನೀವು ಒಂದ್ಸತಿ ನಿಮ್ಮ ಮನ್ಯಾಗ ಟ್ರೈ ಮಾಡಿರಿ. ಈಗ ನೋಡ್ರಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಮುಚ್ಚಿ ನಾವು ಬೇಯಾಗಿ ಬಿಡ್ಬೇಕಾಕೈತ್ರಿ. ಇದು ಚೆನ್ನಾಗಿ ಬೇಯಬೇಕು. ಮೊದಲಿಗೆ ನೀವು ಫ್ಲೇಮನ್ನು ಹೈ ಫ್ಲೇಮ್ದಾಗಿಟ್ಟ ಬೇಯಿಸ್ಕೋಬೇಕ್ರಿ. ಆಮೇಲೆ ನೀವು ಲೋ ಫ್ಲೇಮ್ ಮಾಡ್ಬೇಕ್ರಿ. ಈಗ ನಾವೇನು ತೆಗೆದ ಇನ್ನೊಂದು ಸತಿ ತಿರ್ವಾಡ್ತೀವಿ ನೋಡ್ರಿ. ಈಗ ಇದನ್ನೆಲ್ಲ ಚೆನ್ನಾಗಿ ನಾವು ತಿರ್ವಾಡ್ಕೋಬೇಕ್ರಿ. ತಿರ್ವಾಡಿ ಈಗ ಮುಂದೆ ನಾವು ಮುಚ್ಚಿ ಬೇಯಿಸೋತ್ನಾಗ ಲೋ ಫ್ಲೇಮ್ದಾಗಿಟ್ಟ ಈ ಜೀರಾ ರೈಸನ್ನು ನೀವು ಬೇಯಿಸ್ಬೇಕ್ರಿ. ಈಗ ನೋಡ್ರಿ ಇದನ್ನೆಲ್ಲ ಚೆನ್ನಾಗಿ ತಿರ್ವಾಡ್ಕೊರಿ. ಎಷ್ಟು ಉದ್ರಾಗಿ ಕಾಣಿಸಾಕತೈತಿ. ಸ್ವಲ್ಪ ನೀರು ಅದಾವ್ರಿ ಅದಕ್ಕೆ. ಅದ್ರ ಸಂಬಂಧ ಇನ್ನೊಂದು ಸ್ವಲ್ಪ ಮುಚ್ಚಿ ಇದನ್ನು ನಾವು ಬೇಯಾಗಿ ಬಿಡ್ಬೇಕ್ರಿ. ಇನ್ನೊಂದು ಸತಿ ಮುಚ್ಚಿದ್ದೀವಿ ನೋಡ್ರಿ. ಈಗ ಬೇಯಿಂದ ರೆಡಿ ಆಗೈತಿ. ತೆಗೆದು ನೋಡ್ಬೋದ್ರಿ ನೀವು ಎಷ್ಟು ಚಂದ ಕಾಣಿಸಾಕತೈತಿ ಜೀರಾ ರೈಸ್ ಅಂತೇಳಿ. ಇದಕ್ಕೆ ನೀವು ತುಪ್ಪ ಬೇಡಪ್ಪ ಅಂತಂದ್ರೆ ಎಣ್ಣೆನೂ ಹಾಕಿದ್ರೂ ನಡಿತೈತಿ. ಇಷ್ಟ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಂಡ್ರೆ ಜೀರಾ ರೈಸ್ ರೆಡಿ ಆತ್ರಿ. ಈಗ ಇದನ್ನು ತೆಗೆದಿಟ್ಕೊಂಡ ನಾವು ಆಗಲೇ ದಾಲ್ ಫ್ರೈಗೆ ದಾಲ್ ಕುದಿಸಿಟ್ಕೊಂಡಿದ್ರಲ್ಲ ಅವು ಕುದ್ದವ ಅಂಥೇಳಿ ಇಲ್ಲಿ ನೋಡ್ಕೊಳತ್ತೀವಿ ನೋಡ್ರಿ. ಈಗ ಕುದ್ದ ರೆಡಿ ಆಗ್ಯಾವ ನೋಡ್ರಿ ಅವು ದಾಲ್. ಈಗ ಸ್ವಲ್ಪ ಚಮಚಲ್ಲ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಸಾಕ್ರಿ. ಜಾಸ್ತಿ ಇದನ್ನು ಮಾಡೋಕೆ ಹೋಗ್ಬೇಡ್ರಿ. ಇಷ್ಟ ರೀ. ಅದು ನಾವು ಕುಕ್ಕರ್ 2 ಸೀಟಿ ಆದಮೇಲೆ ಅದ್ರದ್ದು ವಿಸಿಲನ್ನು ತೆಗಿಬಾರ್ದ್ರಿ, ಹಂಗೆ ಬಿಡಬೇಕು. ಆಮೇಲೆ ಈಗ ನೋಡ್ರಿ ತಿರ್ವಾಡ್ಕೊಂಡು ಚೆನ್ನಾಗಿ ಇದನ್ನು ಇದ್ರೊಳಗೆ ಮಿಕ್ಸ್ ಮಾಡ್ಕೊರಿ. ಇಷ್ಟ ರೀ. ನೀವು ಕಡ್ಗೊಲ್ಲಿ ಅದು ಈ ಬೇಳೆಯನ್ನು ಕಡಿಯೋದೇನು ಬೇಡ್ರಿ. ಚಮಚಲ್ಲಿ ಈ ಥರ ಮಾಡ್ರೆ ಅದು ಎಲ್ಲನೂ ಸ್ಮ್ಯಾಶ್ ಆಗಿಬಿಡ್ತಾವೆ ಬೇಳೆ. ಈಗ ಒಗ್ಗರಣೆ ಮಾಡ್ಕೊಳಕ್ಕೆ ಒಂದು ಪಾತ್ರೆ ಒಳಗೆ ತುಪ್ಪನ ಹಾಕ್ಕೊಳತ್ತೀವಿ ನಾವು. ಇಲ್ಲಿ ನೀವು ತುಪ್ಪ ಬೇಡ ಅಂದ್ರೆ ಎಣ್ಣೆ ಹಾಕೋರಿ ನಡಿತೈತಿ. ಈಗ ತುಪ್ಪ ಚೆನ್ನಾಗಿ ಕಾದಾದ್ಮೇಲೆ ಇದಕ್ಕೆ ನಾವು ಸಾಸಿವೆ ಮತ್ತು ಜೀರಿಗೆಯನ್ನು ಹಾಕೋಬೇಕ್ರಿ. ಸಾಸಿವೆ ಜೀರಿಗೆ ಚೆನ್ನಾಗಿ ಚಿಟಪಟ ಅನ್ಬೇಕು ಅನ್ನೋದನ್ನ ಇವನ್ನೆಲ್ಲ ಚೆನ್ನಾಗಿ ಇದ್ರ ಹಾಕೊಂಡಾದ್ಮೇಲೆ ಅದಕ್ಕೆ ಸ್ವಲ್ಪ ಶುಂಠಿಯನ್ನು ಕಟ್ ಮಾಡಿ ಹಾಕೊಂಡಿವ್ರಿ. ಆಮೇಲೆ ಬೆಳ್ಳುಳ್ಳಿಯನ್ನು ಕಟ್ ಮಾಡಿ ಹಾಕೊಂಡಿವಿ. ಇಲ್ಲಿ ಇವೆರಡು ಚೆನ್ನಾಗಿ ಇದ್ರೊಳಗೆ ಫ್ರೈ ಆಗ್ಬೇಕ್ರಿ. ಈ ಶುಂಠಿ ಬೆಳ್ಳುಳ್ಳಿ ಕಟ್ ಮಾಡಿ ಹಾಕೋದ್ರಿಂದ ಈ ದಾಲ್ ಫ್ರೈ ಒಳಗೆ ಭಾರಿ ಅಂದ್ರೆ ಭಾರಿ ಟೇಸ್ಟ್ ಬರ್ತೈತ್ರಿ. ಈಗ ಅದಕ್ಕೆ ಸ್ವಲ್ಪ ಕರಿಬೇವನ್ನ ಸೇರಿಸ್ಕೊಳತ್ತೀವಿ. ಕರಿಬೇವನು ಹಾಕಿ ಮತ್ತು ನಾವು ಇದ್ರೊಳಗೆ ಚೆನ್ನಾಗಿ ತಿರುಗಾಡ್ಬೇಕ್ರಿ. ಈಗ ನಾವು ಉದ್ದುದಾಗಿ ಹೆಚ್ಚಿದಂಥ ಒಂದು ಉಳ್ಳಾಗಡ್ಡಿಯನ್ನು ಇಲ್ಲಿ ಸೇರಿಸ್ಕೊಂಡಿವಿ. ಉಳ್ಳಾಗಡ್ಡಿ ಅಂದ್ರೆ ಈರುಳ್ಳಿ ರೀ. ಇದನ್ನ ಚೆನ್ನಾಗಿ ಹಾಕಿ ನಾವು ಮತ್ತೆ ಫ್ರೈ ಮಾಡ್ಕೋಬೇಕು. ಆಮೇಲೆ ಒಂದು 2 ಹಸಿಮೆಣ್ಸಿಕಾಯನ್ನು ಕಟ್ ಮಾಡಿ ಹಾಕ್ಕೊಂಡಿವಿ ನೋಡ್ರಿ.
ಉಳ್ಳಾಗಡ್ಡಿ ಹಾಕಿದ ಆದ್ಮೇಲೆ ನೀವು ಹಸಿಮೆಣ್ಸಿನ್ಕಾಯಿ ಹಾಕೋರಿ. ಮೊದಲ ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಅವ ಹೊತ್ತಿ ಒಂಥರ ಆಗ್ತಾವೆ, ಹಾಕಬೇಡ್ರಿ. ಈಗ ಅದಕ್ಕೆ ಒಂದು ಟೊಮೆಟೊನ ಕಟ್ ಮಾಡಿ ಹಾಕ್ಕೊಂಡಿವಿ. ಆಗಲೇ ನಾವು ಬೇಳೆ ಕುದಿ ಒಳಗೂ ಹಾಕ್ಕೊಂಡಿದ್ದು ರೀ. ಈ ದಾಲ್ ಫ್ರೈ ಒಳಗೆ ಸ್ವಲ್ಪ ಟೊಮೆಟೊ ಜಾಸ್ತಿ ಇದ್ರೆ ಟೇಸ್ಟ್ ಆಗ್ತೈತಿ. ಈಗ ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳತ್ತೀವಿ ರೀ. ಆಮೇಲೆ ಜೀರಾ ಪುಡಿ ಮತ್ತು ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲ, ಕೆಂಪು ಖಾರದ ಪುಡಿಯನ್ನು ಸೇರಿಸ್ಕೊಂಡಿವು. ಇವೆಲ್ಲನೂ ಸೇರಿಸಿ ಮತ್ತು ಇದನ್ನು ಚೆಂದಾಗಿ ನಾವು ತಿರುಗಾಡ್ಬೇಕು ರೀ. ಇದಕ್ಕೆ ಜಾಸ್ತಿ ಏನೂ ಮಸಾಲೆ ಇಲ್ಲರಿ, ಇಷ್ಟ ರೀ. ಧನಿಯಾ ಜೀರಾ ಇವು ಏನೂ ಬೇಡಪ್ಪ ಅಂತಂದ್ರೆ ಸ್ಕಿಪ್ ಮಾಡ್ಕೊಬೋದು ರೀ. ಕೆಂಪು ಖಾರ ಹಾಕಿದ್ರೂ ನಡಿತೈತಿ. ಈಗ ಅದಕ್ಕೆ ನಾವು ಒಂದು ಸ್ವಲ್ಪ ಪಾಲಕ್ಕನ್ನು ಕಟ್ ಮಾಡಿ ಹಾಕೊಳತ್ತೀವಿ ರೀ. ಈ ಪಾಲಕ್ ಹಾಕೋದ್ರಿಂದ ದಾಲ್ ಫ್ರೈ ಒಳಗೆ ಭಾರಿ ಅಂದ್ರೆ ಭಾರಿ ಟೇಸ್ಟ್ ಬರ್ತೈತೆ ರೀ. ಈ ಪಾಲಕನ್ನ ಸ್ವಲ್ಪ ಹಾಕೊಂಡಿವಿ, ಬಾಳೆನ ಹಾಕೊಂಡಿಲ್ಲ. ಹಾಕಿ ಚೆಂದಾಗಿ ನಾವು ಮಿಕ್ಸ್ ಮಾಡಿ ಇದನ್ನು ಮುಚ್ಚಿ ಬೇಯಕ್ಕೆ ಬಿಡ್ಬೇಕು ರೀ. ಇದ್ರೊಳಗೆ ಟೊಮೆಟೊ ಎಲ್ಲನೂ ಚೆನ್ನಾಗಿ ಸಾಫ್ಟ್ ಆಗಿರ್ತಾವೆ ನೋಡ್ರಿ. ಈಗ ತೆಗೆದ ನೋಡ್ರೆ ಎಷ್ಟು ಚಂದ ಎಲ್ಲ ಸಾಫ್ಟ್ ಆಗ್ಯಾವು. ಮತ್ತು ಇದನ್ನು ಇನ್ನೊಂದು ಸ್ವಲ್ಪ ತಿರುಗಾಡ್ಬೇಕು ರೀ. ಮತ್ತು ಈ ದಾಲ್ ಫ್ರೈ ಜೀರಾ ರೈಸ್ನ ಮನೆಗೆ ಯಾರಾದರೂ ಬಂದಿರ್ತಾರೆ ನೋಡ್ರಿ ಪೌಣ್ಯಾರ, ಅವಾಗ ಮಾಡಿಕೊಡ್ರಿ, ಅವರು ಭಾಳ ಖುಷಿ ಪಟ್ಟು ತಿಂತಾರೆ. ಈಗ ಇದನ್ನು ಚೆಂದಾಗಿ ನಾವು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಈಗ ಬೇಳೆಯನ್ನು ತೊಗೊಂಡು ಕುದಿಸಿಟ್ಕೊಂಡಿದ್ರಲ್ಲ ಬೇಳೆ, ಆ ಬೇಳೆಯನ್ನು ಇಲ್ಲಿ ಸ್ವಲ್ಪ ಹಾಕ್ಕೋಬೇಕ್ರಿ. ಜಾಸ್ತಿ ಒಮ್ಮೆ ಎಲ್ಲ ಬೇಳೆನ ಹಾಕೋಬಾರ್ದ್ರಿ, ಅರ್ಧ ಬೇಳೆನ ಇಲ್ಲಿ ಹಾಕಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಎಲ್ಲ ಬೇಳೆಯನ್ನು ಸೇರಿಸ್ಕೋಬೇಕ್ರಿ. ಈಗ ನೋಡ್ರಿ ಆ ಬೇಳೆಯನ್ನು ನಾವು ತಿರುವಾಡಿಟ್ಕೊಂಡಿದ್ರಲ್ಲ ಅದನ್ನು ಇದ್ರೊಳಗೆ ಸೇರಿಸಿ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ನೀರು ನಿಮಗೆ ಎಷ್ಟು ಬೇಕು ನೋಡಿ ನೀವು ಸೇರಿಸ್ಕೋಬೇಕಾಕೈತ್ರಿ. ನಿಮ್ಗೆ ಈ ದಾಲ್ ಫ್ರೈ ಸ್ವಲ್ಪ ಗಟ್ಟಿನ ಬೇಕಪ್ಪ ಅಂತಂದ್ರೆ ಸ್ವಲ್ಪ ನೀರು ಕಮ್ಮಿ ಸೇರ್ಕೋರಿ. ಆಮೇಲೆ ಸ್ವಲ್ಪ ತೆಳು ನಡಿತೈತಿಪ್ಪ ಅಂತಂದ್ರೆ ನೀವು ನೀರು ಜಾಸ್ತಿ ಸೇರಿಸ್ಕೋಬೋದ್ರಿ. ಇಲ್ಲಿ ನಾವು 1.5 ಕಪ್ನಷ್ಟು ನೀರನ್ನು ಸೇರಿಸಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳತ್ತೀವಿ ರೀ. ನೋಡಿರಿ ಈ ದಾಲ್ ಫ್ರೈ ಅಂತೂ ಭಾರಿ ಅಂದ್ರೆ ಭಾರಿ ಆಗೈತೆ ರೀ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿರಿ. ಯೂಶಲಿ ಇದಕ್ಕೆ ತೊಗರಿಬೇಳೆ ಮತ್ತು ಹೆಸರು ಬೇಳೆ ಅಷ್ಟೇ ಹಾಕಿ ಮಾಡ್ತಾರೆ. ಬಟ್ ನಾವು ಇವತ್ತು ಮಿಕ್ಸ್ ಬೇಳೆಯಿಂದ ನಿಮ್ಗೆ ಮಾಡಿ ತೋರಿಸಿವ್ರಿ. ಡಿಫ್ರೆಂಟಾಗಿ ಈ ದಾಲ್ ಫ್ರೈ ಭಾಳ ಚಲೋ ಹಂಗೆ ಬರ್ತೈತೆ ರೀ. ನೋಡಿರಿ ನಾವು ಮೊದಲ ಹೇಳ್ದಂಗೆ ಇದನ್ನು ಥಂಡಿ ಒಳಗಂತೂ ತಿನ್ನಕ್ಕೆ ಮಸ್ತ್ ಅಂದ್ರೆ ಮಸ್ತ್ ಇರ್ತೈತೆ ರೀ. ಮತ್ತು ನಿಮ್ಗೆ ಪಲಾವ ಏನಾರೇ ಸಾಂಬಾರು ರೆಸಿಪಿ, ರಸಮ್ ರೆಸಿಪಿ ಅದು ಬೇಕಪ್ಪ ಅಂತಂದ್ರೆ ನಮ್ಮ ಚಾನಲ್ದಾಗ ಒಂದ್ಸತಿ ಚೆಕ್ ಮಾಡ್ಕೊಂಡ್ಬಿಡ್ರಿ. ಭಾರಿಯಾಗಿ ಭಾಳ ರೆಸಿಪಿನ ತೋರಿಸಿವು, ನೀವು ಒಂದ್ಸತಿ ಟ್ರೈ ಮಾಡಿ ನೋಡ್ರಿ. ಈಗ ಇದಕ್ಕೆ ಇನ್ನೊಂದು ಸತಿ ನಾವು ಒಗ್ಗರಣೆ ಹಾಕೋಬೇಕ್ರಿ. ಅದಕ್ಕೆ ಸ್ವಲ್ಪ ತುಪ್ಪನ ಬಿಸಿ ಮಾಡ್ಕೊರಿ, ಹಿಂಗೆ ಹಾಕೋರಿ, ಒಂದೆರಡು ಕೆಂಪು ಮೆಣಸಿನ್ಕಾಯಿನ ಸೇರಿಸ್ರಿ, ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊರಿ. ಈ ಒಗ್ಗರಣೆ ಅಂತೂ ಭಾಳ ಇಂಪಾರ್ಟೆಂಟ್ ರೀ. ಮಸ್ತ್ ಅಂದ್ರೆ ಮಸ್ತ್ ಕೊಡ್ತೈತ್ರಿ ಈ ದಾಲ್ ತಡ್ಕಾಕ, ದಾಲ್ ಫ್ರೈಗೆ. ಈಗ ನೋಡ್ರಿ ಅದ್ರ ಮ್ಯಾಗ ಇದನ್ನು ಹಾಕಿದ ಕೂಡಲೇ ಈ ಲಿಡ್ಡನ್ನು ಮುಚ್ಕೋಬೇಕ್ರಿ. ಅದಕ್ಕಿಂತ ಮೊದಲು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ರೆ ಆಯ್ತು ರೀ. ಈಗ ದಾಲ್ ಫ್ರೈನೂ ರೆಡಿ ಆಗೈತಿ, ಈ ಕಡೆ ಜೀರಾ ರೈಸ್ನೂ ರೆಡಿ ಆಗೈತಿ. ಈ ಜೀರಾ ರೈಸ್ಗೆ ಇನ್ನೊಂದು ಇಂಗ್ರೀಡಿಯೆಂಟ್ ಏನಪ್ಪ ಅಂತಂದ್ರೆ ಕೊತ್ತಂಬರಿ ಹಾಕೋದನ್ನ ನಾವು ಬಿಟ್ಟಿದ್ದೀವಿ ರೀ. ಕೊತ್ತಂಬರಿನ ಈಗ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಇವೆರಡೂ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು ನೋಡ್ರಿ. ಜೀರಾ ರೈಸ್ನು ಸರ್ವ್ ಮಾಡ್ಕೊಳತ್ತೀವಿ, ಆ ಕಡೆ ದಾಲ್ ಫ್ರೈನೂ ರೆಡಿ ಆಗೈತ್ರಿ. ನೋಡಿರಿ ಚೆನ್ನಾಗಿ ಇದನ್ನು ಒಂದು ಸತಿ ಮಿಕ್ಸ್ ಮಾಡ್ಕೊಂಬಿಡ್ರಿ. ಈಗ ನಾವು ಪ್ಲೇಟ್ದಾಗ ಸರ್ವ್ ಮಾಡಿ ನೋಡ್ರಿ. ಎಷ್ಟು ಚಂದ ಅಂದ್ರೆ ಎಷ್ಟು ಚಂದ ರೆಡಿ ಆಗೈತಿ. ನೀವು ಟ್ರೈ ಮಾಡಿರಿ, ಮಂದೆಲ್ಲ ಕೂಡಿ ಪ್ರೀತಿಯಿಂದ ತಿನ್ನಿರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಪ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ಧನ್ಯವಾದಗಳು.